ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 18ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ದೀನತ್ವದ 22 ರಹಸ್ಯಗಳಿರುವುದನ್ನು ನಾವು ನೋಡಿಕೊಳ್ಳಬಹುದು. 22 ಸೀಕ್ರೆಟ್ಸ್ ಆಫ್ ಹ್ಯುಮಿಲಿಟಿ. ದೀನತ್ವದ 22 ರಹಸ್ಯಗಳು. ಒಂದೊಂದಾಗಿ ನಾವು ನೋಡಿಕೊಳ್ಳುವಾಗ ನಮ್ಮನ್ನು ನಾವು ಈ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ದೀನತ್ವ ಭಾಳ ಪ್ರಾಮುಖ್ಯ. ದೇವರ ಅಹಂಕಾರಿಗಳನ್ನು ಎದುರಿಸ್ತಾನೆ, ಆದರೆ ದೀನರಿಗಾದರೂ ತನ್ನ ಕೃಪೆಯನ್ನು ಕೊಡ್ತಾನೆಂಬುದಾಗಿ ಯಾಕೋಬ 4, 1 ಪೇತ್ರ 5 ಮತ್ತು ಇದನ್ನು ನಮ್ಮ ಜೀವನದಲ್ಲಿ ಅನ್ವಯ ಕೂಡ ಮಾಡಿಕೊಳ್ಳೋಣ. ದೀನತ್ವದ 25 ಅಥವಾ 22 ರಹಸ್ಯಗಳು. ಮೊದಲನೇದಾಗಿ ಮತ್ತಾಯ 18:2 ವಚನದಲ್ಲಿ ಯೇಸು ಒಂದು ಚಿಕ್ಕ ಮಗುವನ್ನು ತನ್ನ ಬಳಿಗೆ ಕರೆದು. ದೀನತ್ವದ ಮೊದಲನೇ ರಹಸ್ಯ ಏನಂದರೆ ಚಿಕ್ಕ ಮಕ್ಕಳಿಂದ ಕಲಿಯುವಂಥದ್ದು. ಈಗ ನೋಡ್ರಿ, ಯೇಸು ಸ್ವಾಮಿ ಒಂದು ಚಿಕ್ಕ ಮಗುವನ್ನು ಕರೆದು ಅಂತ ಹೇಳುವಾಗ, ಈ ಕರೆಯುವಾಗ ಆ ಮಗು ಮುಂದೆ ಬಂತು, ಭಯಪಡಲಿಲ್ಲ. ಯಾರೋ ಪರಕೀಯ ವ್ಯಕ್ತಿ ಎಂಬುದಾಗಿ ತಿಳ್ಕೊಡ್ಲಿಲ್ಲ. ದೊಡ್ಡ ವ್ಯಕ್ತಿ ಕರೀತಿದ್ದಾರಂತ ಹಿಂಜರಿಯಲಿಲ್ಲ, ಬಂತು. ಅದು ದೀನತ್ವ ಮಗುವಿನಲ್ಲಿ ಇದೆ ಎಂಬುದಕ್ಕೆ ಅದು ಒಂದು ಸಾದೃಶ್ಯ. ಸರಿ, ದೀನತ್ವದ ಮೊದಲನೇ ರಹಸ್ಯ ಚಿಕ್ಕ ಮಗುವನ್ನು ಕರೆಯುವುದು. ಕರೆದಾಗ ಆ ಮಗುವಿಗೆ ವಿಧೇಯತೆಯಲ್ಲಿ ದೀನತ್ವ. ಎರಡನೇದಾಗಿ ಆ ಮಗುವನ್ನು ಅವರ ಮಧ್ಯದಲ್ಲಿ ನಿಲ್ಲಿಸಿ. ಯಾಕೆ ಇಷ್ಟೆಲ್ಲ ಯೇಸು ಸ್ವಾಮಿ ಮಾಡ್ತಿದ್ದಾರೆ ಅಂದರೆ, ಮೊದಲನೇ ವಚನದಲ್ಲಿ ಪರಲೋಕ ರಾಜ್ಯದಲ್ಲಿ ಅತೀ ದೊಡ್ಡವನು ಯಾರು ಎಂಬುದಾಗಿ ಶಿಷ್ಯರಿಗೆ ಒಂದು ಕ್ವಶ್ಚನ್ ಇತ್ತು. ಆದ ಕಾರಣ ಯೇಸು ಸ್ವಾಮಿ ಏನು ಮಾಡಿಬಿಟ್ರು, ಒಂದು ಮಗುವನ್ನು ಕರೆದ್ರು. ಮೊದಲನೇ ರಹಸ್ಯ ಅದು, ಆನ್ ದ ಸ್ಪಾಟ್ ಮಗುವನ್ನು ಕರೆಯುವಂಥದ್ದು. ಎರಡನೇದಾಗಿ ಅವರ ಮಧ್ಯದಲ್ಲಿ ನಿಲ್ಲಿಸಿ. ಈಗ 12 ಶಿಷ್ಯರಿದ್ದಾರೆ. ಆ 12 ಶಿಷ್ಯರ ಮಧ್ಯದಲ್ಲಿ ನಡುವೆ ಈಗ ಈ ಮಗುವನ್ನು ನಿಲ್ಲಿಸಿದ್ದಾರೆ. ಅದೇ ಚಿತ್ರ. ನಿಲ್ಲಿಸ್ಬಿಟ್ಟು ಈಗ 3ನೇ ರಹಸ್ಯವನ್ನು ಕೊಡ್ತಾ ಇದ್ದಾರೆ. ದೀನತ್ವದ 3ನೇ ರಹಸ್ಯ ಅದೇನೆಂದರೆ, ನೀವು ಪರಿವರ್ತನೆ ಆಗಬೇಕು. ಪರಿವರ್ತನೆ ಬಂದು ದೀನತ್ವದ 3ನೇ ರಹಸ್ಯ. 4ನೇ ರಹಸ್ಯ ಭಾಳ ಚೆನ್ನಾಗಿದೆ, ಭಾಳ ಸಿಂಪಲ್ ಆಗಿದೆ. ಅದೇನೆಂದರೆ, ಚಿಕ್ಕ ಮಕ್ಕಳಂತೆ ಆಗದಿದ್ದರೆ. ಅವ್ರ ಕ್ವಶನ್ ಏನಿದು, ಪರಲೋಕದಲ್ಲಿ ಯಾರು ದೊಡ್ಡವರಾಗಿರ್ತಾರೆ ಎಂಬುದಾಗಿ. ಅದಕ್ಕೆ ಉತ್ತರವಾಗಿ ಯೇಸು ಸ್ವಾಮಿ ಈ ಒಂದು ಡೆಮೋ, ಈ ಒಂದು ಪ್ರದರ್ಶನವನ್ನು, ಈ ಒಂದು ಕಾರ್ಯವನ್ನು, ಆ್ಯಕ್ಷನನ್ನು, ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಒಂದು ಸ್ಟ್ರಾಂಗ್ ಮಾತು ಹೇಳ್ತಿದ್ದಾರೆ, ಬಲವಾದಂಥ ಒಂದು ಮಾತು 3ನೇ ವಚನದಲ್ಲಿ. ಮತ್ತಾಯ 18:3 ನೀವು ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲ. ಯಾರಿಗೆ ಹೇಳ್ತಾ ಇರೋದು ಯೇಸು ಸ್ವಾಮಿ? ಶಿಷ್ಯರಿಗೆ, 12 ಜನ ಶಿಷ್ಯರಿಗೆ. ಹೌದು, ಯೂದನ ಬಗ್ಗೆ ನಮಗೆ ಗೊತ್ತು, ಅಂಥ ಮನುಷ್ಯನು ಹುಟ್ಟದಿದ್ದರೆ ಮೇಲಾಗಿರ್ತಿತ್ತು ಎಂಬುದಾಗಿ. ಆತ್ಮಹತ್ಯೆ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಬಹುಶಃ ಅವನು ಪ್ರವೇಶಿಸಿದ ಹೋದನಂತ ಕಾಣ್ತದೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ,
ಎಲ್ಲ ಶಿಷ್ಯರಿಗೆ ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲ. 5ನೇದಾಗಿ ದೀನತ್ವದ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ದೀನತ್ವದ 22 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಒಂದೊಂದಾಗಿ ಈಗ ತಾನೇ ನಾವು ನೋಡಿಕೊಂಡದ್ದಾಯಿತು. ಈಗ 5ನೇ ರಹಸ್ಯ ಏನಂತ ಹೇಳಿದ್ರೆ 4ನೇ ವಚನದಲ್ಲಿದೆ. 18:4 ಮತ್ತಾಯನ ಸುವಾರ್ತೆ, ಯಾರು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುವನು. ಹಾಗಾದರೆ ಚಿಕ್ಕ ಮಗು ತಗ್ಗಿಸಿಕೊಳ್ತದೆ ಅಂತ ಅರ್ಥ ಆಯ್ತಲ್ವ? ಚಿಕ್ಕ ಮಗುವಿನಂತೆ ಯಾರು ತಗ್ಗಿಸಿಕೊಳ್ತಾರೋ ಅವನೇ ಪರಲೋಕ ರಾಜ್ಯದಲ್ಲಿ ಅತಿ ದೊಡ್ಡವನಾಗಿರುವನು. ಈಗ ಅವರಿಗೆ ಆನ್ಸರ್ ಸಿಕ್ತು. ಯಾರು ಪರಲೋಕ ರಾಜ್ಯದಲ್ಲಿ ಅತಿ ದೊಡ್ಡವನು ಎಂಬ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇತ್ತಂತ ಕಾಣ್ತಿತ್ತು ಸುಮಾರು ಕಾಲ. ಈಗ ಚಿಕ್ಕ ಮಗುವನ್ನು ಕರೆದು ಅವರ ನಡುವೆ ನಿಲ್ಲಿಸಿ ಕೆಲವು ಮಾತುಗಳನ್ನು ಹೇಳಿ, ಯಾರು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ತಾರೋ ಅವರೇ ಪರಲೋಕ ರಾಜ್ಯದಲ್ಲಿ ಅತಿ ದೊಡ್ಡವನಾಗಿರುವನು ಎಂಬುದಾಗಿ ಹೇಳ್ತಾರೆ. ಹಾಗಾದರೆ 5ನೇ ರಹಸ್ಯ, ದೀನತ್ವದ 5ನೇ ರಹಸ್ಯ ಏನಂದರೆ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವಂಥದ್ದು. ಅದಕ್ಕಿಂತ ಮುಂಚೆ ಚಿಕ್ಕ ಮಕ್ಕಳಂತೆ ಆಗೋದು, ಈಗ ಚಿಕ್ಕ ಮಕ್ಕಳಂತೆ ತಗ್ಗಿಸಿಕೊಳ್ಳುವುದು, ಚಿಕ್ಕ ಮಗುವಿನಂತೆ. ಆ ರೀತಿಯಾಗಿ ಹೇಳಿಬಿಟ್ಟು ಯೇಸು ಸ್ವಾಮಿ ಇನ್ನೊಂದು ಮಾತನ್ನು 5ನೇ ವಚನದಲ್ಲಿ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆಯ 18ನೇ ಅಧ್ಯಾಯದ 5ನೇ ವಚನದಲ್ಲಿ ಚಿಕ್ಕ ಮಗುವನ್ನು, ಇನ್ನೂ ಚಿಕ್ಕ ಮಗು ಹಾಗೆ ನಿಂತ್ಕೊಂಡಿದೆ. ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. 12 ಜನ ಶಿಷ್ಯರ ಮಧ್ಯದಲ್ಲಿ ಮಗು ಕೂಡ ನಿಂತ್ಕೊಂಡಿದೆ. ಬಹುಶಃ ಸ್ಮೈಲ್ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆಯೇನೋ ಗೊತ್ತಿಲ್ಲ. ಯೇಸು ಸ್ವಾಮಿ ಮಾತನ್ನು ಒಟ್ಟು ಕೇಳಿಸ್ಕೊಳ್ತಾ ಇದೆ. ಯಾರಾದರೂ ಇಂಥ ಚಿಕ್ಕ ಮಗುವನ್ನು ನನ್ನ ಹೆಸರಿನಲ್ಲಿ ಸ್ವೀಕರಿಸಿಕೊಂಡರೆ ನನ್ನನ್ನೇ ಸ್ವೀಕರಿಸಿಕೊಳ್ಳುತ್ತಾನೆ. ಹಾಗಾದರೆ ದೀನತ್ವದ 5ನೇ ವಚನದಲ್ಲಿರುವಂಥ 6ನೇ ರಹಸ್ಯ ಏನಂತ ಹೇಳಿದ್ರೆ, ಯೇಸುವಿನ ನಾಮದಲ್ಲಿ ಚಿಕ್ಕ ಮಗುವನ್ನು ಸ್ವೀಕರಿಸುವುದು. ಇದನ್ನು ನಮ್ಮ ಕುಟುಂಬದಲ್ಲಿ ಕೂಡ ನಾವು ಮಾಡ್ಬೋದು. ಒಂದು ಮಗು ಹುಟ್ಟಿತು ಒಂದು ಕುಟುಂಬದಲ್ಲಿ ಅಂತ ಹೇಳುವಾಗ ಆ ಚಿಕ್ಕ ಮಗುವನ್ನು ಯೇಸುವಿನ ಹೆಸರಿನಲ್ಲಿ, ಈ ಮಗುವನ್ನು ನಾವು ನಮ್ಮ ಕುಟುಂಬಕ್ಕೆ ಸ್ವೀಕಾರ ಮಾಡ್ತೇವೆ ಸ್ವಾಮಿ ಎಂಬುದಾಗಿ ಹೇಳುವಂಥದ್ದು, ಅದು ದೀನತ್ವದ 6ನೇ ರಹಸ್ಯ. 7ನೇ ರಹಸ್ಯ, ಚಿಕ್ಕ ಮಗುವನ್ನು ಅಡ್ಡಿ ಮಾಡಬಾರದು. ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಪಾಪಕ್ಕೆ ಕಾರಣನಾದರೆ ನಾವು ಚಿಕ್ಕ ಮಗುವನ್ನು ಪಾಪಕ್ಕೆ ಅಡ್ಡಿ ಮಾಡಬಾರ್ದು. ನಮ್ಮ ಸಾಕ್ಷಿ, ನಮ್ಮ ಜೀವನ, ನಮ್ಮ ಮಾತು ಮಗುವಿನ ಮುಂದೆ ಅದು ಆತಂಕವಾಗಿ, ಅಡ್ಡಿಯಾಗಿ, ವಿಘ್ನಕರವಾಗಿ, ಒಂದು ಒಳ್ಳೆ ಮಾದರಿಯಾಗಿ ಇಲ್ಲದೆ ಹೋದರೆ ಆ ಮಗು ಅಡ್ಡಿ ಮಾಡಿದ ಹಾಗೆ. ಅಂಥವರಿಗೆ ಕೊರಳಿಗೆ ಬೀಸುವ ಕಲ್ಲನ್ನು ನೇತು ಹಾಕಿ ಅಂಥವ್ರನ್ನ ಸಮುದ್ರದಲ್ಲಿ ಆಳದಲ್ಲಿ ಮುಳುಗಿಸಿಬಿಡುವುದು ಅಂಥ ವ್ಯಕ್ತಿಗೆ ಮೇಲು ಎಂಬ ರೀತಿಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಸ್ವಾಮಿ ಮಾತನಾಡ್ತಾ ಇರುವಂಥ ಪ್ರಥಮ ಬಾರಿಗೆ ಈ ಥರ ಮಾತಾಡ್ತಾರೆ. ಹಾಗಾದರೆ ದೀನತ್ವದ 7ನೇ ರಹಸ್ಯ ಏನಂದರೆ, ಇತರರನ್ನು ನಾವು ವಿಶೇಷವಾಗಿ ಚಿಕ್ಕ ಮಕ್ಕಳನ್ನು ನಾವು ಅಡ್ಡಿ ಮಾಡಬಾರ್ದು, ವಿಘ್ನಕರ ಮಾಡಬಾರ್ದು, ಅವರಿಗೆ ತಪ್ಪಾದ ಒಂದು ಮಾದರಿಯಾಗಿ ಇರಬಾರ್ದು. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ ನೋಡಿಕೊಳ್ತಿದ್ದೇವೆ. 18ನೇ ಅಧ್ಯಾಯದಲ್ಲಿ ದೀನತ್ವದ 22 ರಹಸ್ಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಅದರಲ್ಲಿ 8ನೇ ರಹಸ್ಯ ಏನಂತ ಹೇಳಿದರೆ, ನಿನ್ನ ಕೈಯಾಗಲಿ ಕಾಲಾಗಲಿ ನಿನ್ನನ್ನು ಪಾಪಕ್ಕೆ ನಡೆಸುವುದಾದರೆ ಅದನ್ನು ಕಡಿದು ಬಿಸಾಡು. ವಾವ್. ಅಥವಾ ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿಸೋದಾದರೆ 9ನೇ ವಚನ, ಅದನ್ನು ಕಿತ್ತು ಬಿಸಾಡು. ವಾವ್. ಕೈ ಕಡಿದು ಬಿಡೋದು, ಕಾಲು ಕಡಿದು ಬಿಡೋದು,
ಕಣ್ಣು ಕಿತ್ತು ಬಿಸಾಡ್ಬಿಡೋದು. ನಾನು ಹೋದ ವಾರ ನ್ಯೂಸ್ ಪೇಪರ್ನಲ್ಲಿ ಯಾರೋ ಒಬ್ಬರು ಕಣ್ಣು ಕಿತ್ತಿ ಬಿಸಾಕಿದ್ದರ ಬಗ್ಗೆ ಓದಿದೆ. ಆದರೆ 2000 ವರ್ಷಗಳ ಹಿಂದೆ ಇಂಥ ಒಂದು ಮಾತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಹೇಳಿದನು ಅಂತ ಹೇಳ್ಬಿಟ್ಟು ನೋಡುವಾಗ ಅದನ್ನು ಅಕ್ಷರಿಕವಾಗಿ ತೆಗೆದುಕೊಳ್ಬೋದು, ಆತ್ಮಿಕವಾಗಿಯೂ ತೆಗೆದುಕೊಳ್ಬೋದು, ಅಥವಾ ಅರ್ಥಪೂರ್ವಕವಾಗಿಯೂ ತೆಗೆದುಕೊಳ್ಬೋದು. ಈಗ ಕೈ ಪಾಪದಲ್ಲಿ ಸಿಕ್ಕಿಸೋದಾದರೆ ಅದನ್ನು ಕಡಿದು ಬಿಸಾಡು ಅಂತ ಹೇಳಿದಾಗ ಅದನ್ನು ಕೈನ ಯೂಸ್ ಮಾಡಬೇಡ, ಉಪಯೋಗ ಮಾಡಬೇಡ. ಕೈ ಇಲ್ಲ ಅಂತ ತಿಳ್ಕೊ. ಪಾಪಕ್ಕೆ ಕೈ ಇಲ್ಲ ಎಂಬಂಥ ಭಾವನೆ ನಿನಗೆ ಬರಲಿ. ಅಥವಾ ಕಣ್ಣು ಪಾಪದಲ್ಲಿ ಸಿಕ್ಕಿಸೋದಾದರೆ ಕಣ್ಣು ಇಲ್ಲ, ನನ್ನ ಕುರುಡ ಎಂಬ ರೀತಿಯಲ್ಲಿ ನಿನ್ನ ಪ್ರತಿಕ್ರಿಯೆ, ಯುವರ್ ರಿಯಾಕ್ಷನ್ ಮಸ್ಟ್ ಬಿ ಒನ್ ಲೈಕ್ ದಟ್, ರ್ಯಾಡಿಕಲಿ, ಗಂಭೀರವಾಗಿ, ತೀವ್ರವಾಗಿ. ಈ ಮಾತನ್ನು ಕೇಳಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಈಗಲೂ ಕೂಡ. ಯಾಕಂದರೆ 8ನೇ ವಚನ ಮತ್ತು 18:8 ಕೊನೆ ಭಾಗದಲ್ಲಿ 2 ಕೈಯುಳ್ಳವನಾಗಿ ಇಲ್ಲವೇ 2 ಕಾಲುಳ್ಳವನಾಗಿ ನಿತ್ಯ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕುಂಠನಾಗಿ ಇಲ್ಲವೇ ಊನನಾಗಿ ಪರಲೋಕದಲ್ಲಿ ಅಥವಾ ಜೀವದಲ್ಲಿ ಪ್ರವೇಶಿಸುವುದು ನಿನಗೆ ಲೇಸು. ಈ ಮಾತು ಯಾರಿಗೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, 1ನೇ ವಚನ, ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಅತಿ ದೊಡ್ಡವನು ಯಾರು ಎಂಬ ಪ್ರಶ್ನೆ ಕೇಳಿದಂಥವರಿಗೆ ಇವೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೂ ಆ ಮಗು ಬಹುಶಃ ಇನ್ನೂ ನಿಂತಿದೆ ಅಂತ ಕಾಣ್ತದೆ. ಈಗ ಯೇಸು ಸ್ವಾಮಿ ಮಾತಾಡ್ತಿದ್ದಾರೆ ಶಿಷ್ಯರಿಗೆ ಏನಂತ, ನೀವು 2 ಕಾಲುಳ್ಳವನಾಗಿ ನಿತ್ಯ ಬೆಂಕಿಯಲ್ಲಿ ಹೋಗೋದಕ್ಕೆ ಬದಲು ಊನನಾಗಿ, ಕುಂಠನಾಗಿ ಪರಲೋಕಕ್ಕೆ ಸೇರುವುದು ಬೆಟರ್ ಎಂಬುದಾಗಿ. ಹಾಗಾದರೆ ಇದು ಸಾಧ್ಯತೆ. ಶಿಷ್ಯರು ಕೂಡ ನರಕಕ್ಕೆ ಹೋಗುವ ಸಾಧ್ಯತೆ ಇತ್ತು ಅನ್ನುವಂಥದ್ದು ಅದರಲ್ಲಿ ಗೊತ್ತಾಗ್ತಿತ್ತು. ಇಲ್ಲದಿದ್ದರೆ ಶಿಷ್ಯರಿಗೆ ಈ ಮಾತೆಲ್ಲ ಯಾಕೆ ಯೇಸು ಸ್ವಾಮಿ ಹೇಳಬೇಕು? ಯೇಸು ಸ್ವಾಮಿ ಮಾತು ವೇಸ್ಟ್ ಮಾಡಲ್ಲ, ಪದ ವೇಸ್ಟ್ ಮಾಡಲ್ಲ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ನೀನು 2 ಕಣ್ಣುಳ್ಳವನಾಗಿ ನರಕದ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ 1 ಕಣ್ಣುಳ್ಳವನಾಗಿ ಜೀವದಲ್ಲಿ ಪ್ರವೇಶಿಸುವುದು ನಿನಗೆ ಲೇಸು. ಮತ್ತಾಯನ ಇದು ಪರ್ವತ ಪ್ರಸಂಗ 5ನೇ ಅಧ್ಯಾಯದಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳ್ಬಿಟ್ಟು 3 ಸಾರಿ ನರಕದ ಬಗ್ಗೆ ಸ್ವಾಮಿ ಮಾತಾಡ್ತಾನೆ. ಹಾಗಾದರೆ ನೀವು ಲೋಕದ ಬೆಳಕಾಗಿರ್ಬೋದು, ನೀವು ಭೂಮಿಗೆ ಉಪ್ಪಾಗಿರ್ಬೋದು, ನೀವು ವಿಶ್ವಾಸಿ ಆಗಿರ್ಬೋದು, ಆದರೂ ಕೂಡ ಶೋಧನೆ ಎಲ್ರಿಗೂ ಅವಿಶ್ವಾಸಿಗೆ ಬಂದ ಹಾಗೆ ಶೋಧನೆ ಬರ್ತದೆ. ಆ ಶೋಧನೆಗೆ ಹಾಗೇ ಸತತವಾಗಿ ಮುಂದುವರಿಯುತ್ತಾ ಹೋದ ಪಕ್ಷದಲ್ಲಿ ಅವಿಶ್ವಾಸಿ ಹೋಗುವ ಕಡೆಗೆ ವಿಶ್ವಾಸಿ ಹೋಗಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸುಮಾರು 50 ಸಾರಿ ಹೇಳಿರುವಂಥದ್ದನ್ನು ದಾಖಲಿಸಿ ಇಟ್ಕೊಂಡಿದ್ದೇನೆ. ಭಯ ಆಗ್ತದೆ, ಆದರೂ ಕೂಡ ಭಯದಲ್ಲಿ ನಾವು ಜೀವಿಸೋದಕ್ಕಿಂತ ಆರೋಗ್ಯಕರವಾದ ಭಯದಲ್ಲಿ ಜೀವಿಸೋದು ಮೇಲು. ಅಂದ ಹಾಗೆ ಮತ್ತಾಯ 18ನೇ ಅಧ್ಯಾಯದಿಂದ ನಾವು ಏನು ನೋಡ್ಕೊಳ್ತಾ ಇದ್ದೇವೆ, ದೀನತ್ವದ 22 ರಹಸ್ಯಗಳು. ಅದರಲ್ಲಿ 9ನೇ ರಹಸ್ಯ ಏನಂತ ಹೇಳಿದ್ರೆ, ಚಿಕ್ಕವರನ್ನು ಹೀನೈಸಬಾರ್ದು. 10ನೇ ವಚನ, ಡು ನಾಟ್ ಡಿಸ್ಪೈಸ್. ದೇವರು ಸರ್ವಶಕ್ತನು, ಯೋಬ 36:5. ಆದರೂ ಯಾರನ್ನು ಹೀನೈಸೋದಿಲ್ಲ. ನಾವು ಹೀನೈಸಬಾರ್ದು. ದೇವರು ದೀನನು, ನಾವು ಆತನ ಹಾಗೆ ಹೀನೈಸಬಾರ್ದು. 11ನೇ ವಚನ, ಏಕೆಂದರೆ ಮನುಷ್ಯ ಪುತ್ರನು ಕಳೆದು ಹೋದದ್ದನ್ನು ರಕ್ಷಿಸುವುದಕ್ಕಾಗಿ ಬಂದನು. ದೀನತ್ವದ 10ನೇ ರಹಸ್ಯ, ನಾವು ಕಳೆದು ಹೋದದ್ದನ್ನು ರಕ್ಷಿಸುವ ಆತ್ಮವುಳ್ಳವರಾಗಿ ಇರಬೇಕು.
14ನೇ ವಚನ, 11ನೇ ರಹಸ್ಯ ಇದೆ, ದೀನತ್ವದ 11ನೇ ರಹಸ್ಯ. ಅದೇನಂತ ಹೇಳಿದ್ರೆ, ಒಬ್ಬರಾದರೂ ನಾಶವಾಗುವುದು ಪರಲೋಕದಲ್ಲಿರುವ ತಂದೆಯ ಚಿತ್ತವಲ್ಲ. ಒಬ್ಬರು ನಾಶವಾಗಬಾರದು. ಹಾಗಾದರೆ ದೀನತ್ವದ 11ನೇ ರಹಸ್ಯ, ತಂದೆ ಚಿತ್ತವನ್ನು ನಾವು ನೆರವೇರಿಸಬೇಕು. ದೀನತ್ವದ 12ನೇ ರಹಸ್ಯ, ತಪ್ಪು ಮಾಡಿದವರನ್ನು ತಿದ್ದಬೇಕು. ಸಹೋದರನು ಪಾಪ ಮಾಡಿದರೆ 15ನೇ ವಚನ, ನೀವಿಬ್ಬರೇ ಇರುವಾಗ ಹೋಗಿ ಆತನಿಗೆ ಅವನ ತಪ್ಪನ್ನು ತಿದ್ದಿ ಗೆದ್ದುಕೊಳ್ಬೇಕು ಅಂತ. ಕೇಳಲಿಲ್ಲ, ಅವಾಗೇನು ಮಾಡಬೇಕು? ಇನ್ನೂ ಇಬ್ಬರು ಸಾಕ್ಷಿಯನ್ನು ಕರ್ಕೊಂಡು ಹೋಗಬೇಕು. ದೀನತ್ವದ 13ನೇ ರಹಸ್ಯ, ಇನ್ನೂ ಇಬ್ಬರು ಸಾಕ್ಷಿಗಳನ್ನು ಕರ್ಕೊಂಡು ಹೋಗಿ ಆ ಸಹೋದರ ಅಥವಾ ಸಹೋದರಿಯನ್ನು ಗೆದ್ದುಕೊಳ್ಬೇಕು ಎಂಬ ಉದ್ದೇಶ. ಸರಿ, ಆ ಇಬ್ಬರು ಸಾಕ್ಷಿಗೂ ಅವನು ಕಿವಿ ಕೊಡಲಿಲ್ಲ ಅಂತ ಹೇಳಿದ್ರೆ ಸಭೆಯನ್ನು ಒಳಪಡಿಸಬೇಕು. ದೀನತ್ವವು ಸಭೆಯನ್ನು ಒಳಪಡಿಸ್ತದೆ. ಎ ಹಂಬಲ್ ಪರ್ಸನ್ ಇನ್ವಾಲ್ವ್ಸ್ ದ ಚರ್ಚ್ ಇನ್ ಸೀರಿಯಸ್ ಮ್ಯಾಟರ್ಸ್. 15ನೇ ರಹಸ್ಯ 18ನೇ ವಚನದಲ್ಲಿ ಇದೆ, ಭಾಳ ಚೆನ್ನಾಗಿದೆ ಅದು. ಮತ್ತಾಯನ ಬರೆದ ಸುವಾರ್ತೆ 18:18, ಭೂಮಿಯಲ್ಲಿ ಯಾವುದನ್ನು ಬಂಧಿಸ್ತೀರೋ ಪರಲೋಕದಲ್ಲಿ ಬಂಧಿತವಾಗುವುದು, ಭೂಮಿಯಲ್ಲಿ ಏನನ್ನು ಬಿಚ್ಚುತ್ತೀರೋ ಪರಲೋಕದಲ್ಲಿ ಅದು ಬಿಚ್ಚಲಾಗುವುದು. ವಾವ್! ಇದೇನು ತೋರಿಸ್ತದೆ? ಆತ್ಮಿಕ ಅಧಿಕಾರವನ್ನು ತೋರಿಸ್ತದೆ, ಸ್ಪಿರಿಚುವಲ್ ಅಥಾರಿಟಿ. ದೀನತ್ವದ 15ನೇ ರಹಸ್ಯ, ಆತ್ಮಿಕ ಅಧಿಕಾರ. ಆತ್ಮಿಕ ಅಧಿಕಾರ. ದೀನತ್ವದ 16ನೇ ರಹಸ್ಯ ತಿಳ್ಕೊಳ್ಬೇಕಾ? ಭಾಳ ಚೆನ್ನಾಗಿದೆ. 19ನೇ ವಚನದಲ್ಲಿ, ಮತ್ತಾಯ 18:19 ನೆನಪಿಟ್ಕೊಳ್ಳೋದು ಈಸಿ. ಅದೇನೆಂದರೆ, ಒಂದೇ ಮನಸ್ಸುಳ್ಳವರಾಗಿರುವುದು. ಒಂದೇ ಮನಸ್ಸುಳ್ಳವರಾಗಿರುವುದು. ಒಂದು ಕುಟುಂಬದಲ್ಲಿ ಒಂದೇ ಮನಸ್ಸು, ಸಭೆಯಲ್ಲಿ ಒಂದೇ ಮನಸ್ಸು. ಭಾಳ ಕಷ್ಟ ಇದು. ಅಸಾಧ್ಯ ಅಲ್ಲ, ಕಷ್ಟ, ಪ್ರಯಾಸ ಪಡಬೇಕು. ಅಸಾಧ್ಯವಾದರೂ ಕೂಡ ಅದನ್ನು ಸಾಧ್ಯಗೊಳಿಸೋಣ ದೇವರ ಆತ್ಮನ ಶಕ್ತಿಯಿಂದ, ದೇವರ ಕೃಪೆಯಿಂದ. ಒಂದೇ ಮನಸ್ಸು ದೀನತ್ವದ ವ್ಯಕ್ತಿಗಳಿಬ್ಬರಿಗೆ ಈಸಿ. ಒಬ್ಬರು ಅದರಲ್ಲಿ ಗರ್ವಿಷ್ಠರಾಗಿದ್ದರೆ ಒಂದು ಮನಸ್ಸು ಬರೋದಿಲ್ಲ. ದೀನತ್ವದ 22 ರಹಸ್ಯಗಳನ್ನು ಮತ್ತಾಯ 18ರಿಂದ ನಾವು ನೋಡಿಕೊಳ್ತಾ ಇದ್ದೇವೆ. 20ನೇ ವಚನದಲ್ಲಿ ದೀನತ್ವದ 17ನೇ ರಹಸ್ಯ ಇದೆ. ಅದೇನಂತ ಹೇಳಿದ್ರೆ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ಕ್ರಿಸ್ತನ ಸಾನ್ನಿಧ್ಯವನ್ನು ಹೊಂದಿಕೊಳ್ಳುವುದು ದೀನತ್ವದ 17ನೇ ರಹಸ್ಯ, ಒಬ್ಟೇನಿಂಗ್ ದ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್. ಅನಂತರ ಎಷ್ಟು ಸಾರಿ ಕ್ಷಮಿಸಬೇಕು ಎಂಬುದಾಗಿ ಕೇಳುವಾಗ 22ನೇ ವಚನ ಮತ್ತು 18ರಲ್ಲಿ ಯೇಸು ಸ್ವಾಮಿ 70 ಸಾರಿ ಅಂತ ಹೇಳ್ತಿದ್ದಾಗ ಅನ್ಲಿಮಿಟೆಡ್, ಮಿತಿ ಇಲ್ಲದೆ ಕ್ಷಮಿಸಬೇಕು. ದೀನತ್ವದ 18ನೇ ರಹಸ್ಯ ಏನಂದರೆ ಮಿತಿ ಇಲ್ಲದೆ ಕ್ಷಮಿಸುವುದಾಗಿದೆ. 19ನೇ ರಹಸ್ಯ, ದೀನತ್ವದ 19ನೇ ರಹಸ್ಯ ಏನಂತ ಹೇಳಿದ್ರೆ ತಾಳ್ಮೆ. ತಾಳ್ಮೆ. ಸಾಲಗಾರನು ಸಾಲ ಕೊಡು ಅಂತ ಹೇಳಿದಾಗ ತಾಳ್ಮೆ ಇರಲಿ ಎಂಬುದಾಗಿ ಹೇಳ್ತಾನೆ. 29ನೇ ವಚನ ಕೂಡ ತಾಳ್ಮೆ ಇರಲಿ. ತಾಳ್ಮೆ ದೀನತ್ವದ 19ನೇ ರಹಸ್ಯ. 20ನೇ ರಹಸ್ಯ 27ನೇ ವಚನದಲ್ಲಿದೆ. ಮತ್ತಾಯ 18:27 ಕನಿಕರ. ಕನಿಕರ. ಅದಕ್ಕೆ ಸಂಬಂಧಪಟ್ಟಂಥದ್ದು ಇನ್ನೊಂದಿದೆ 33ನೇ ವಚನದಲ್ಲಿ, ಕರುಣೆ. ಕನಿಕರ, ಕರುಣೆ. ಅಷ್ಟೇ ಅಲ್ಲ, ಕೊನೆಯದಾಗಿ 35ನೇ ವಚನದಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಹೃದಯಪೂರ್ವಕವಾಗಿ ತನ್ನ ಸಹೋದರನನ್ನು ಕ್ಷಮಿಸಬೇಕು. ಕ್ಷಮಿಸದಿದ್ದರೆ ತಂದೆ ಕೂಡ ಹಾಗೆ ಮಾಡ್ತಾರೆ. ಹಾಗಾದರೆ ಹೃದಯಪೂರ್ವಕವಾದ ಕ್ಷಮೆ ದೀನತ್ವದ 22ನೇ ರಹಸ್ಯ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.